ನಾವಿನ್ನು ಮತ್ತೆ ಮಾಡಬೇಕಾಗಿದೆ ಇವತ್ತಿನ ಯೋಜನೆ ಆ ವಚನ ತೆಗೆದುಕೋಬೇಕಾಗಿದೆ, ಮತ್ತೊಮ್ಮೆ ಅಭ್ಯಾಸ ಮಾಡ್ಬೇಕಾಗಿದೆ. ಇದು ವಚನ ಬಸವಣ್ಣ ಹೇಳಿದ್ದೋ ಅದು ಮತ್ತೆ ಯಾರು ಹೇಳಿದ್ದೋ, ಇನ್ನೊಬ್ಬ ಯಾವ ತಂದು ಸೇರಿಸಿದ ಅನ್ನೋದ್ರಾಗ ಪಲ್ಲಟ್ಟು ಮಾಡಿದಾನ, ಮತ್ತೇನು ಮಾಡಿದಾನ, ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತಿರ್ತವೆ, ಇಲ್ಲಂತಲ್ಲ. ಯಾಕಂದ್ರೆ ಪ್ರತಿ 25 ವರ್ಷಕ್ಕೊಮ್ಮೆ ಭಾಷೆ ಶೈಲಿ ಬದಲಾಗ್ತಾ ಇರ್ತದೆ, ಚೇಂಜ್ ಆಗ್ತಾ ಇರ್ತದೆ, ಆಯುಷ್ ತಕ್ಕಂಗೆ ಲಿಪಿನ ಬದಲಾಗ್ತಿರ್ತದೆ. ಈಗ ನಾವು ನೋಡಿದ್ದೀವಿ, ಇದನ್ನೆಲ್ಲ ಅಭ್ಯಾಸ ಮಾಡಿದ್ವಿ ಕೂಡ. ಆ ದಿಶೆಯಲ್ಲೇ ಇವತ್ತು ಹೇಳಬೇಕಾದ್ದು ತಮ್ಮೊಂದಿಗೆ ಮತ್ತು ಚರ್ಚೆ ಮಾಡಬೇಕಾಗಿದ್ದು, ಕೇವಲ ನಾವು ಭಜನೆ ಮಾಡಿದಾಗ ಕೊಡೋದು ಆ ವಚನಗಳನ್ನು ಮತ್ತೊಮ್ಮೆ ಅಭ್ಯಾಸ ಮಾಡಬೇಕಾಗ್ಯದ. ಅದರ ವೈಜ್ಞಾನಿಕ ಮತ್ತು ವೈಚಾರಿಕ ವಿಚಾರಗಳನ್ನು ಹಮ್ಮಿಸ್ತಾ ನಿಜದ ಬಸವಣ್ಣನವರನ್ನು, ನಿಜದ ಅಲ್ಲಮ ಪ್ರಭುವನ್ನು ಅಭ್ಯಾಸ ಮಾಡಿಸಿ ಅವ್ರಿಗೆ ಬಿಟ್ಟು ಬಿಡುವಂಥದ್ದು. ಅವ್ರು ಲಿಂಗಾಯತರು ಒಪ್ಪಿಕೊಳ್ಳಿ, ಬೇಡ ಮತ್ತೊಂದ್ರೆ ಒಪ್ಪಿಕೊಳ್ಳಿ, ಚಾರ್ವಾಗರು ಒಪ್ಪಿಕೊಳ್ಳಿ, ಅಂತಾರೆ ಅದರ ವೈಜ್ಞಾನಿಕ ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸವನ್ನು ನಮ್ಮ ಲಿಂಗಾಯತ ಮಹಾಸಭೆಯವರು ಮಾಡಲಿ. ಹೌದು, ಧರ್ಮ ಮಾಡಲಿ, ಲಿಂಗಾಯತ ಧರ್ಮ ಆಗಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅದು ಸರಿ ಏನು ಇವತ್ತು ಆ ಮಟ್ಟ ನಾವು ದಾಟಿ ಬಂದೀವಿ ಇಲ್ಲ ಅನ್ನೋದು ಮತ್ತೆ ವಿಚಾರ ಮಾಡಬೇಕಾಗ್ಯದ. ಯಾಕಂತಂದ್ರೆ ಈಗಾಗಲೇ ನಿಮಗೆ ಈ ದಿಶೆಯಲ್ಲಿ ಈ ವೀರಶೈವ ಮಠಾಧೀಶರ ಜೊತೆಗೆ ತಿಕ್ಕಾಟಗಳು ಸಾಕಷ್ಟು ಆಗ್ತಾಯಿದ್ದಾವೆ. ಅವರು ಇದನ್ನು ಧರ್ಮನ್ನಾಗಿ ಮಾಡಿಕೊಡ್ತಾ ಇಲ್ಲ, ನೀವು ಬಿಡ್ತಾ ಇಲ್ಲ. ಸರಿ, ಧರ್ಮ ಆದರೂ ಒಳ್ಳೆಯದು ಅಂತ. ಆದರೆ ಬಸವಣ್ಣವ್ರು ಇನ್ನೊಂದು ಮಾತು ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ, ದಯವೇ ಧರ್ಮ, ಇನ್ನೊಂದು ಭಾಳ ದೊಡ್ಡ ಮಾತು ಕಾಯವೇ ಕೈಲಾಸ. ಈ ನೆಲೆಯಲ್ಲಿ ನಮ್ಮ ಚಿಂತನೆ ಆದರೆ ಇನ್ನೂ ಒಳ್ಳೆಯದೇನೋ ಅನ್ನುವಂಥ ಮಾತು ನಂದು. ನಿಮಗೇನು ಅನ್ನಿಸ್ತದ? ತಪ್ಪು ಮಾತಾಡಿ, ನಾನು ತಪ್ಪನ್ರಿ, ಸರಿ ಅದು ಸರಿ ಅಂತ ಏನಾದರೂ ಅನ್ರಿ, ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಕಾಮೆಂಟ್ ಮಾಡಿರಿ, ಒಂದೆರಡು ಬೈರಿ ನಡೀತದೆ. ಅದು ವಿಚಾರ ಮಾಡೋದು ಬಿಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದನ್ನು ಶೇರ್ ಮಾಡ್ತಾ ಇರಿ, ಅದು ಮತ್ತೆ ಮಾಡ್ತಾ ಸಬ್ಸ್ಕ್ರೈಬ್ ಆಗ್ತಾ ಇರಿ, ಅದು ಮತ್ತೆ ಮಾಡ್ತಾ. ಯಾಕೆ 16 ನ್ಯೂಸ್ ಅರ್ಥ ದೇಶ ಸೀತಾರಾಮನ್ ಸತ್ಯದ ಕೈಗೊಂಡು ವಂದನೆಗಳು.